आदाब नाजरीन, जैन टीवी में आपका इस्तकबाल है। यादगीर असेंबली हलके के एमएलए चन्नारेड्डी पाटिल तुन्नूर ने अपने हलके के वोटर्स के हुकूक के तहफ़्फ़ुज़ को लेकर गहराई संजीदगी का मुजाहरा करते हुए कांग्रेस पार्टी के तमाम यूथ लीडर्स और कारकुनान को हिदायत दी है कि एसआईआर एनुमरेशन के दौरान किसी भी वोटर को फॉर्म फिलअप करने में किसी किस्म की परेशानी पेश न आए। उन्होंने जोर देते हुए कहा कि जहां तक मुमकिन हो सके हेल्प डेस्क कायम किए जाए ताकि अवाम को एनुमरेशन फॉर्म फिलअप करने में पूरा सपोर्ट दिया जा सके और हल्के की किसी भी मुस्तहिक वोटर का वोट वोटर लिस्ट से ना कटे। इस मौके पर अब्दुल गफ्फार वर्चस केपीसीसी स्टेट सेक्रेटरी लेबर सेल ने मीडिया से मुखातिब होते हुए कहा कि यादगीर के हर दिल अजीज रुकन असेंबली तुन्नूर चन्नारेड्डी पाटिल की हिदायत पर ही ये हेल्प डेस्क का कायम अमल में लाया गया है। यहाँ पर किसी भी वार्ड के लोग विजिट करते हुए हमारी हेल्प ले सकते हैं। इस मौके पर मोहम्मद याकूब तुन्नूर, अब्दुल रशीद कल्लूर, मोहम्मद मतीन तीर घर, मोहम्मद सादिक खोत, अब्दुल गफ्फार वर्कस केपीसीसी स्टेट सेक्रेटरी लेबर सेल, मोहम्मद याडगी प्लम्बर, बादशाह भाई तुन्नूर, डॉक्टर शफी तुन्नूर के अलावा पार्टी के कई कारकुनान मौजूद थे। 2 ನಂಬರ್ ಮತ್ತು 3 ನಂಬರ್ದು ಮತದಾರ ಬಂಧುಗಳೇ ಮತ್ತು ವೇದಿಕೆ ಮೇಲೆ ಉಪಸ್ಥಿತ ಅಧ್ಯಕ್ಷರೇ, ವಾರಿಸ್ ಅವರೇ, ಎಲ್ಲ ಈ ವಾರ್ಡಿನ ಗಣ್ಯರೇ, ಈಗಾಗಲೇ 4-5 ದಿನಗಳಿಂದ ಸರ್ಕಾರಿ ಅಧಿಕಾರಿಗಳಾದ BLOಗಳು ಮತ್ತು ನಮ್ಮ BLA ಏಜೆಂಟ್ಗಳು ಎಲ್ಲ ವಾರ್ಡ್ನಲ್ಲಿ ಮನೆ ಮನೆಗೆ ತಿರುಗಾಡಿ SIR ಫಾರ್ಮ್ಗಳನ್ನು ಕೊಡ್ತಾ ಬಂದಿದ್ದಾರೆ. ಈಗಾಗಲೇ 70-80% ಫಾರ್ಮ್ಗಳು ಡಿಸ್ಟ್ರಿಬ್ಯೂಟ್ ಮಾಡಿರ್ತಾರೆ ಮತ್ತು ಕೆಲವು ಜನ ಆನ್ಲೈನ್ನಲ್ಲೇ ಫಾರ್ಮ್ ತುಂಬಿ ಕಳಿಸ್ಕೊಡ್ತಾ ಇದ್ದಾರೆ. ಆನ್ಲೈನ್ನಲ್ಲಿ ಫಾರ್ಮ್ ತುಂಬಿ ಕೆಲಸ ಫಾಸ್ಟಾಗಿದೆ ಮತ್ತು ಚೆನ್ನಾಗಿ ಆಗ್ತಾಯಿದೆ. ಎಲ್ಲ ಕಡೆ ನಮ್ಮ ಯಾದಗಿರಿ ಇದು ಬರೀ 2 ನಂಬರ್ ವಾರ್ಡ್, ಇದು 3 ನಂಬರ್ ವಾರ್ಡ್ ಅಂತಲ್ಲ, ಬೇರೆ 31 ವಾರ್ಡ್ನಲ್ಲಿ ಸಹಿತ 70-80% ಅರ್ಜಿಗಳು ಎನ್ಯುಮರೇಷನ್ ಫಾರ್ಮ್ ಕೊಟ್ಟಿರ್ತಾರೆ. ಅದರಿಷ್ಟೇ ಎಲ್ಲರಿಗೆ ಕೇಳ್ಕೊಳ್ಳೋದೇನೆಂದರೆ, ದಯಮಾಡಿ ಯಾರೂ ಇದರಿಂದ ತಪ್ಪಿಸ್ಕೊಳ್ಬಾರ್ದು. ತಪ್ಪಿಸ್ಕೊಂಡ್ರೆ ನಮಗೆ ಹಾನಿ ಆಗ್ತದೆ. ಅದಕ್ಕೆ ಯಾರು ಎಷ್ಟೇ ಹೊತ್ತಿದ್ರೂ ಯಾವುದೇ ಕೆಲಸ ಇದ್ರೂ ಬಿಟ್ಟು ಫಾರಮ್ ತೆಗೆದುಕೊಂಡು ಅದನ್ನು ತುಂಬಿ ಕೊಡಬೇಕು. ತುಂಬಿ ಕೊಟ್ಟು ಮತ್ತು ಅದು ವೋಟರ್ ಲಿಸ್ಟ್ನಲ್ಲಿ ನಮ್ಮ ಹೆಸರು ಬರೋಂಗೆ ಮಾಡಿದಾಗ ಮಾತ್ರ ನಮ್ಗೆ ಎಲ್ಲ ಗ್ಯಾರಂಟಿ ಸಿಗ್ತಾವೆ. ಒಂದು ವೇಳೆ ವೋಟರ್ ಲಿಸ್ಟ್ನಲ್ಲಿ ನಮ್ಮ ಹೆಸರು ಬರಲಿಲ್ಲ ಅಂದರೆ ನಾಳೆ ಸರ್ಕಾರದವರು ಗ್ಯಾರಂಟಿಗಳನ್ನ ಕೊಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿದ್ದಾರೆ. ಅದಕ್ಕೆ ಯಾರೇ ಇರಲಿ ಕೆಲಸ ಅಂತೇಳಿ ಬಿಡಲು ತಪ್ಪದೆ ಮೊದಲ ಇದನ್ನು ಮಾಡಿಕೊಟ್ರೆ ಮುಂದಿನ ದಿನದಲ್ಲಿ ನಿಮಗೆಲ್ಲರಿಗೂ ಅನುಕೂಲ ಆಗ್ತದೆ, ಬಡವರಿಗೆ. ಅದು ಒಂದು ವೇಳೆ ನೀವು ಎಲ್ಲಿಗಾದರೂ ಊರಿಗೆ ಹೋಗಿದ್ದೀರಪ್ಪ ಅಂದ್ರೂ ಆಫೀಸರ್ಸ್ಗಳಿಗೂ ಹೇಳಿದ್ದಾರೆ ಮತ್ತು ನಮ್ಮ BLA ಏಜೆಂಟ್ಗಳಿಗೂ ಹೇಳಿವಿ. 1 ಸಾರಿ ಅಲ್ಲ 3 ಸಾರಿ ನಮ್ಮವ್ರು ನಿಮ್ಮ ಮನೆಗೆ ಬರ್ತಾರೆ. ಫಸ್ಟ್ ನೀವು ಸಿಕ್ಕರ ನಿಮ್ಮ ಮನೆಗೆ ಮೊದಲು ಬಿಳಿ ಚೀಟಿ ಹೆಚ್ಚಿ ಹೋಗ್ತಾರೆ. ನೀವು ಯಾರು ಸಿಗಲಿಲ್ಲ ಅಂದ್ರೆ 3 ಸಾರಿ ನೋಡಿ, ನೀವು 3 ಸಾರಿ ನೀವು ಸಿಗಲಿಲ್ಲ ಅಂದರೆ ಕೆಂಪು ಚೀಟಿ ಹಚ್ತಾರೆ. ನೀವು 3 ಸಾರಿ ಅವ್ರು ಬಂದಾಗ ನೀವು ಬರಲಿಲ್ಲ ಅಂತಂದರೆ ನಾಳೆ ನಿಮ್ಮದು ಫಾರಮ್ ತುಂಬಲಿಲ್ಲ ಅಂದರೆ ನಿಮ್ಮದು ವೋಟರ್ ಲಿಸ್ಟ್ನಲ್ಲಿ ಹೆಸರು ಬರೋದಿಲ್ಲ. ಅದು ವೋಟರ್ ಲಿಸ್ಟ್ನಲ್ಲಿ ನಿಮ್ಮ ಮತ ಭಾಳ ಅಮೂಲ್ಯ ಇರ್ತದೆ. ಅದನ್ನು ದಯಮಾಡಿ ಕಳ್ಕೊಳ್ಬೇಡ್ರಿ. ಅದಕ್ಕೆ ಎಲ್ಲ ಮತದಾರರು ಪೂರ 100% ಜನ ಫಾರಮ್ ತುಂಬಿ ಕೊಟ್ಟು ನಿಮ್ಮದು ಮತದಾರ ಎಲೆಕ್ಷನ್ ವೋಟರ್ ಲಿಸ್ಟ್ನಲ್ಲಿ ನಿಮ್ಮ ಹೆಸರು ಬರಂಗೆ ಮಾಡ್ಕೊಳ್ಬೇಕು. ಬರಂಗೆ ಮಾಡ್ಕೊಂಡಾಗ ಮಾತ್ರ ನಿಮಗೆಲ್ಲ ಗ್ಯಾರಂಟಿನೂ ಸಿಗ್ತಾವೆ ಮತ್ತು ಸರ್ಕಾರದ ಬೇರೆ ಯಾವುದು ಅನುಕೂಲ ಇದ್ರೂ, ವಿಧವಾ ಇದರಲ್ಲಿ ಯಾವುದೇ ಇರಲಿ ಯಾವುದಿದ್ರೂ ನಿಮಗೆ ಸಿಗ್ತಾವೆ. ಅದಕ್ಕೆ ಎಲ್ಲ ನಮ್ಮ ಯಾದಗಿರಿ ಮತದಾರ ಬಂಧುಗಳ ಬಳಿ ವಿನಮ್ರಪೂರ್ವಕವಾಗಿ ಕೇಳಿಕೊಳ್ಳೋದೇನೆಂದರೆ, ತಾವು ಎಷ್ಟೇ ಹೊತ್ತಿದ್ರು ತಮ್ಮ ಕೆಲಸಗಳನ್ನು ಬಿಟ್ಟು ಮೊದಲು ಫಾರಮ್ ತುಂಬಿ ವೋಟರ್ ಲಿಸ್ಟ್ನಲ್ಲಿ ಹೆಸರು ಬರೋಂಗೆ ಮಾಡಿಕೊಳ್ಬೇಕಂತೇಳಿ ನಿಮ್ಮೆಲ್ಲರಲ್ಲಿ ಕಡೆಯಿಂದ ಕೇಳ್ಕೊತೀನಿ. ಅಷ್ಟೇ ನಮ್ಮ BLA ಏಜೆಂಟ್ಗಳಿಗೂ ಹೇಳೋದಿಷ್ಟೇ, ತಾವೆಲ್ಲರೂ BLOಗಳ ಸಂಗಟ ಮನೆ ಮನೆಗೆ ಹೋಗಬೇಕು. ಎಲ್ಲೇನ ಕುಂತು ಆಫೀಸ್ನಲ್ಲಿ ಕುಂತಾಗಲಿ, ಮಸೀದಿಯಲ್ಲಿ ಕುಂತಾಗಲಿ, ಕಲ್ಯಾಣ ಮಂಟಪದಲ್ಲಿ ಕುಂತಾಗಲಿ, ದರ್ಗಾದಲ್ಲಿ ಕುಂತಾಗಲಿ, ಗುಡಿಗಳ ಬೆಲೆ ಕುಂತು ಅವ್ರನ್ನೇ ಅಲ್ಲಿ ಬಂದಿರೋ ಜನರನ್ನ ನಿಮ್ಮ ಬೆಲೆ ಕರೆಸಿ ಅವ್ರಲ್ಲಿಂದ 25-50 ತೊಗೊಂಡು ತುಂಬಂಥ ಕೆಲಸ ದಯಮಾಡಿ ಮಾಡಬಾರ್ದು. ಆ ರೀತಿ ಮಾಡಿದ್ರೆ ಸರ್ಕಾರಿ ನೌಕರಿ ಇದ್ರೆ ಅವ್ರ ನೌಕರಿ ಹೋಗ್ತದೆ. ನಮ್ಮಲ್ಲಿ ನೀವೇನೋ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಈ ರೀತಿ ಮಾಡಿದರೆ ನಿಮಗೂ ಪಕ್ಷದಿಂದ ಉಚ್ಚಾಟನೆ ಮಾಡ್ಲಾಗ್ತದೆ. ಅದಕ್ಕೆ ದಯಮಾಡಿ ಎಲ್ಲರಿಗೆ ಬಡವರಿಗೆ ಸಹಾಯ ಮಾಡಲಿಕ್ಕೆ ತಾವು ಮನೆ ಮನೆಗೆ ಹೋಗಿ ಫಾರಮ್ ಕೊಟ್ಟು ಫಾರಮ್ ತುಂಬಿ ಮತ್ತು ವೋಟರ್ ಲಿಸ್ಟ್ನಲ್ಲಿ ಹೆಸರು ಬಂದದೆಲ್ಲ ಕನ್ಫರ್ಮ್ ಮಾಡಿಕೊಟ್ರೆ ನಮ್ಮೆಲ್ಲ ಕಾಂಗ್ರೆಸ್ ಪಕ್ಷಕ್ಕೂ ಒಳ್ಳೆಯದು ಮತ್ತು ಎಲ್ಲ ಜನರಿಗೆ ಅನುಕೂಲ ಮಾಡಿಕೊಟ್ಟಾಗ್ತದೆ ಅಂತ ಹೇಳಿ ನಾನು 2 ಮಾತು ಮುಗಿಸ್ತೇನೆ. अलैकुम वरहमतुल्लाहि वबरकातहू। इस SIR हेल्प डेस्क को ओपनिंग करने के लिए यादगीर के MLA साहब जनाब चन्नारेड्डी पाटिल तुन्नूर साहब ओपनिंग करके गए हुए हैं। उन्होंने सब कुछ बताया है, किस तरह फॉर्म भरना, किस तरह करना, किस तरह लोगों को खिदमत अंजाम देना, तमाम चीज़ों ने उन्होंने एक्सप्लेन करके अभी थोड़ी देर पहले गए हैं। उसी तरह जो है ना हम आगे भी इस काम को अंजाम देंगे। 30 जून से कर्नाटक के अंदर SIR
शुरू हो चुका है। इस SIR के अंदर बहुत से चीज़ें करना है। हर इंसान को, हर मुसलमान, हिंदू, हर भाई को, हर वोटर वाले को जो है ना SIR फॉर्म भरना है। SIR किस तरह भरना है, ये कई जगहों पे हर इंसान काम कर रहा है। हम भी SIR के लिए हेल्प डेस्क बनाए हुए हैं। मस्जिद चौक के बाजू हज़रत सैयद शाह नहार हुसैनी मतवाले रहमतुल्लाह अलैह के एक सेक्टर के अंदर जो है ना हम SIR के लिए जो है ना खिदमत अंजाम दे रहे हैं। कोई भी लोग अगर SIR के ताल्लुक से कुछ फॉर्म भराने का रहा, कुछ भी मालूमात कर लेने का रहा, तो आप कोई भी लोग यहाँ पे आ सकते हैं। कौन सा भी वार्ड रहते, कौन सा भी कौम का रहते, कौन सा भी जमात का रहते आदमी यहाँ पे अगर आएगा तो हम उसके लिए मदद करने के लिए तैयार है। हर कौम के लिए मदद करेंगे इंशाअल्लाह ताला। ಇವತ್ತು ನಮ್ಮ ಕರ್ನಾಟಕದಲ್ಲಿ 30ನೇ ತಾರೀಕಿನಿಂದ SIR ಪ್ರಾರಂಭ ಆಗಿದೆ. ಇವತ್ತು ನಮ್ಮ ಜನಪ್ರಿಯ ಶಾಸಕರಾದಂಥ ತುನ್ನೂರು ಚೆನ್ನಾರೆಡ್ಡಿ ಸಾಹೇಬರು ಇವತ್ತು ನಮ್ಮ ಪ್ರತಿಯೊಂದು ಕಾರ್ಯಕರ್ತರಿಂದ ಹಿಡಿದು ಮುಖಂಡರವರೆಗೆ ಒಂದು ಮಾತು ತಿಳಿಸಿದ್ದಾರೆ. ಅವರು ಪ್ರತಿಯೊಂದು ಮನೆಗೆ ಹೋಗಿ ಪ್ರತಿಯೊಬ್ಬರನ್ನ ಫಾರಂ ತುಂಬಬೇಕು, ಅವರಿಗೆ ಯಾವ ತೊಂದರೆ ಆಗಲಾರ್ದಂಗೆ ಕೆಲಸ ಮಾಡಬೇಕು. ಇದು ನಿಮ್ಮ ಕರ್ತವ್ಯ. ಯಾಕಂತಂದರೆ ಕೆಲವೊಬ್ಬರಿಗೆ ಗೊತ್ತಿರಂಗಿಲ್ಲ, ಅದು ತೋರಿಸಿ ಅವರಿಗೆ ಕರೆಕ್ಟ್ ದಾರಿ ತೋರಿಸ್ಬೇಕು. ಯಾಕಂತಂದರೆ ನಿಮ್ಮ ಕೆಲಸ ಇದು. ನೀವೆಲ್ಲರೂ ಸಹಕಾರ ಮಾಡಿ ಪ್ರತಿಯೊಬ್ಬರನ್ನ ಒಳ್ಳೆ ಫಾರಂ ತುಂಬಿ ಅಂತೇಳಿ ಇವತ್ತು ನಮ್ಮ ವಾರ್ಡ್ ನಂಬರ್ 2, 3, 4 ಸಲಗೆ ಅವರು ಬಂದು ಹೋಗಿದ್ದಾರೆ. ಇವತ್ತು ಒಂದು ಒಳ್ಳೆಯ ಒಂದು ಅಭಿಪ್ರಾಯದಿಂದ ಒಂದು ಒಳ್ಳೆಯ ಮಾತು ಹೇಳಿದ್ದಾರೆ. ಅವರು ಒಂದು ವಸ್ತು ನಮ್ಮಲ್ಲಿ ಇರಂಗಿಲ್ಲ, ಆ ವಸ್ತು ನಮ್ಮಲ್ಲಿಂದ ಹೋದ್ಗಳಿಗೆ ಅದರ ಬೆಲೆ ಗೊತ್ತಾಗ್ತಂತ. ಅದೇ ನಮ್ಮದು ID ಕಾರ್ಡ್. ಈ ಮಾತು ನಮ್ಮ ಶಾಸಕರು ಹೇಳಿದ್ದಾರೆ. ಇವತ್ತು ನಮ್ಮ ಶಾಸಕರು ಹೇಳ್ದಂಗೆ ನಾವು, ಅವರು ಹೇಳ್ದಂಗೆ ನಾವು ನಮ್ಮ ನಡವಳಿಕೆ ಚೆನ್ನಾಗಿ ನಾವು ಮಾಡ್ತೀವಿ ಕೆಲಸ. ನಾವು ಪ್ರತಿಯೊಂದು ಮನೆಗೆ ನಾವು ಹೋಗಿ ಫಾರಮ್ದು ಫಿಲಪ್ಪು ಚೆನ್ನಾಗಿ ಆಗ್ಯದ ಇಲ್ಲ ಅಂತೇಳಿ ನಾವು ನೋಡ್ತೀವಿ. ಪ್ರತಿಯೊಂದು ಸಮಸ್ಯೆಗೆ ನಾವು ಸ್ಪಂದನೆ ಮಾಡ್ತೀವಿ. ನಮಸ್ಕಾರ.